ತಾಲೂಕು ಮರಾಠ ಸಮಾಜದ ಅಧ್ಯಕ್ಷ ಎಂಬಿ ಶಿವಾಜಿರಾವ್ ಅವರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕದಲ್ಲಿ ಮರಾಠ ಸಮಾಜದ ಜನಸಂಖ್ಯೆ 35ರಿಂದ 40 ಲಕ್ಷರವರೆಗೆ ಇದೆ. ಆದರೆ ನ್ಯಾಯಮೂರ್ತಿ ಕಾಂತರಾಜ್ ಆಯೋಗದ ವರದಿಯಲ್ಲಿ ಕೇವಲ 16 ಲಕ್ಷ ಎಂದು ನಮೂದಿಸಲಾಗಿದೆ. ಆದ್ದರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿರುವ ರಾಜ್ಯದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮರಾಠ ಸಮಾಜದ ಪ್ರತಿಯೊಬ್ಬರು ಪಾಲ್ಗೊಂಡು ತಮ್ಮ ಜಾತಿ ಮರಾಠ ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಹೇಳಿದರು. ಅವರು ಮುಂದುವರೆದು, ಸಮೀಕ್ಷಾ ವೇಳೆಯಲ್ಲಿ ಕಾಲಂ ನಂಬರ್ 8ರಲ್ಲಿ ಧರ್ಮ ಹಿಂದೂ, ಕಾಲಂ ನಂಬರ್ 9ರಲ್ಲಿ ಜಾತಿ ಮರಾಠ, ಕಾಲಂ ನಂಬರ್ 15ರಲ್ಲಿ ಮಾತೃಭಾಷೆ ಮರಾಠಿ ಎಂದು ಬರೆಯಬೇಕು. ಗೌಳಿ ಮರಾಠ, ಸಿಂಪಿಗಿ ಮರಾಠ, ಆರ್ಯ ಮರಾಠ ಹೀಗೆ ಉಪಪಂಗಡಗಳು ಇದ್ರೆ ಅವುಗಳನ್ನು ಕಾಲಂ ನಂಬರ್ 10ರಲ್ಲಿ ಉಪಜಾತಿ ಹೆಸರು ಬರೆಯಬೇಕು. ಆದರೆ ಕಾಲಂ ನಂಬರ್ 9ರಲ್ಲಿ ಕಡ್ಡಾಯವಾಗಿ ಮರಾಠ ಎಂದು ನಮೂದಿಸಬೇಕು ಎಂದು ಸಮಾಜದ ಸದಸ್ಯರಿಗೆ ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಮರಾಠ ಸಮಾಜದ ಉಪಾಧ್ಯಕ್ಷ ಕುಬೇಂದ್ರೋಜಿ, ಗೌರವಾಧ್ಯಕ್ಷ ಮಂಜುನಾಥ್ ಜಾಧವ್, ಪುರಸಭೆ ಸದಸ್ಯ ಶ್ರೀಕಾಂತ್, ನಾಗೇಂದ್ರ ರಾವ್, ಕೃಷ್ಣಮೂರ್ತಿ ಜಾಧವ್ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿದೆ. ಅದರ ಪ್ರಯುಕ್ತ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಸಹ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಕಮಿಟಿಯವರು ಆದೇಶದ ಮೇರೆಗೆ ಮೊನ್ನೆ ಒಂದು ಮೀಟಿಂಗನ್ನು ಮಾಡಿ ಅಲ್ಲಿ ಡಿಸ್ಟಿಕ್ ವೈಸು ತಾಲೂಕು ಮಟ್ಟದಲ್ಲಿ ಮತ್ತೊಮ್ಮೆ ಸಭೆಯನ್ನು ಕರೆದು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಸಹ ಒಂದು ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಈ ಒಂದು ಜಾತಿ ಗಣತಿಯಲ್ಲಿ ಏನು ಹಿಂದೆ ನ್ಯಾಯಮೂರ್ತಿ ಕಾಂತರಾಜ್ ಆಯೋಗ ನಮ್ಮ ಸಮಾಜದಲ್ಲಿ ಸುಮಾರು 35ರಿಂದ 40 ಲಕ್ಷ ಇರುವಂತಹ ಒಂದು ದೊಡ್ಡ ಸಮಾಜ ಕೇವಲ 16 ಲಕ್ಷಕ್ಕೆ ತಂದಿಕ್ಕಿರೋದು ಒಂದು ವಿಪರ್ಯಾಸ. ಇಲ್ಲಿ ಯಾರದ ದೋಷ ಅನ್ನೋದಕ್ಕಿಂತ ನಮ್ಮಲ್ಲಿರುವಂಥ ವೈಫಲ್ಯ ಮುಖ್ಯ ಕಾರಣ ಎಂಬುದನ್ನು ತಿಳಿದುಕೊಂಡು ನಮ್ಮ ರಾಜ್ಯ ಸಮಿತಿ ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲಿ ಒಂದು ಎಲ್ಲ ಸಮಾಜದ ಬಂಧುಗಳಿಗೆ ತಿಳುವಳಿಕೆ ನೀಡುವುದರ ಮೂಲಕ ಒಂದು ಸಮೀಕ್ಷೆಯನ್ನು ಪಾಲ್ಗೊಳ್ಳಿ ಎಂಬುದಾಗಿ ಈ ಒಂದು ಮಾಹಿತಿ ಮೇರೆಗೆ ನಾವು ಸಹ ಚನ್ನಗಿರಿಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಏನೆಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿರುವ ಈ ಸಮೀಕ್ಷೆಯಲ್ಲಿ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ಸಹ ಈ ಸರ್ವೆ ನಡೆಯುವ ಸಮಯದಲ್ಲಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕು ಮತ್ತು ಮಾಹಿತಿಯನ್ನು ಕೊಡುವಾಗ ಯಾವುದೇ ಲೋಪವನ್ನು ಮಾಡದೆ ಕೊಡಬೇಕು ಅಂತ ವಿವರಿಸಿದ್ದೇವೆ. ಅದರ ಪ್ರಕಾರ ಯಾವ ರೀತಿ ಕೊಡಬೇಕು ಎಂಬುದಾಗಿ ಸಹ ನಾವು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೀವಿ. ಈ ಒಂದು ಕಾಲಂ ನಂಬರ್ 60 ಕಾಲಮ್ನಲ್ಲಿರುವಂಥ ಒಂದು ಅಪ್ಲಿಕೇಶನ್ ಇದೆ. ಏನು ಸರ್ವೆ ಮಾಡೋಕ್ಕೆ ಬರುವಂಥದ್ದು ಈ ಅಪ್ಲಿಕೇಶನ್ ತರ್ತಾರೆ. ಇದರಲ್ಲಿ ಕಾಲಂ ನಂಬರ್ 8ರಲ್ಲಿ ಧರ್ಮ ಅಂತ ಇದೆ. ಆ ಧರ್ಮದಲ್ಲಿ ಹಿಂದೂ ಈ ಒಂದು ಇದರಲ್ಲಿ ಹಿಂದೂ ಅಂತ, ಹಾಗೂ ಕಾಲಂ ನಂಬರಲ್ಲಿ 9ರಲ್ಲಿ ಮರಾಠ ಅಂದರೆ MARATHA ಎಂದು, ಮತ್ತು ಕಾಲಂ ನಂಬರ್ 15ರಲ್ಲಿ ಮಾತೃಭಾಷೆ ಮರಾಠಿ ಎಂದು ನಮೂದಿಸಬೇಕು ಅಂತ ನಮ್ಮ ಎಲ್ಲ ಸಮಾಜ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಹಾಗೆ ಗೌಳಿ ಮರಾಠ, ಸಿಂಪಿಗಿ ಮರಾಠ, ಆರ್ಯ ಮರಾಠ ಇನ್ನು ಅನೇಕ ಉಪಪಂಗಡಗಳಿದ್ದರೆ ಅದು ಕಾಲಂ ನಂಬರಲ್ಲಿ 10 ಬರುತ್ತೆ. 10ರಲ್ಲಿ ತಮ್ಮ ಉಪಜಾತಿಯಾದಂಥ ಗೌಳಿ ಮರಾಠ ಇರ್ಬೋದು, ಸಿಂಪಿಗಿ ಇರ್ಬೋದು, ಆರ್ಯ ಮರಾಠ ಇರ್ಬೋದು, ಯಾವುದೇ ಮರಾಠ ಇರ್ಬೋದು, ಆ ಒಂದು ಉಪಜಾತಿಯಲ್ಲಿ ಆ ಕಾಲಂನಲ್ಲಿ ನಮೂದಿಸಬೇಕು. ಕಾಲಂ ನಂಬರ್ 9ರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಹ ಮರಾಠ ಎಂದೇ ಕಡ್ಡಾಯವಾಗಿ ಬರೆಸಬೇಕು ಅಂತ ಈ ಪತ್ರಿಕೋದ್ಯಮದ ಮೂಲಕ ತಾನು ನಮ್ಮ ಚನ್ನಗಿರಿ ತಾಲೂಕು ಮಟ್ಟದ ಎಲ್ಲ ಸಮಾಜ ಮರಾಠ